ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವಂತಹ ಸಂದೇಶಗಳು ಜೊತೆಗೆ 12 ರಾಶಿಗಳ ಫಲಾಫಲಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ನವಮಿ ತಿಥಿ ಶ್ರವಣ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಗುರು ಪ್ರಾರ್ಥನೆ, ಗುರು ಧ್ಯಾನ, ಗುರುಸ್ಮರಣೆ ಇವುಗಳಿಂದ ನಮ್ಮ ಮನಸ್ಸು ಪುನೀತವಾಗುತ್ತೆ, ಪವಿತ್ರವಾಗುತ್ತೆ. ಗುರುಸ್ಮರಣೆ ಮಾಡಿದ್ರೆ ಸಾಕಾಗುತ್ತೆ. ಗುರುಚರಿತ್ರೆಯ ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ವಿಶೇಷ ಶಕ್ತಿ ಅಡಕವಾಗಿದೆ. ಒಂದೊಂದು ಅಧ್ಯಾಯವನ್ನು ನೀವು ಅನುಸಂಧಾನ ಮಾಡಿದಾಗಲೂ ಒಂದೊಂದು ಕಷ್ಟದಿಂದ ಪಾರಾಗಿಬಿಡ್ತೀರ. ಅಷ್ಟು ಮಹಿಮಾ ಶಕ್ತಿ ಆ ಗುರುವಿನಲ್ಲಿ ಅಡಕವಾಗಿದೆ. ಹಾಗಾಗಿಯೇ ಗುರುಚರಿತ್ರೆ ಅಂತ ಯಾಕೆ ಎಷ್ಟೋ ಮಂದಿ ಹೇಳ್ತಾರಲ್ಲ, ಗುರುಚರಿತ್ರೆಯನ್ನು ಓದಿಬಿಡಿ ಕಷ್ಟದಿಂದ ಹೊರಗೆ ಬಂದುಬಿಡ್ತೀರಾ ಅಂತ. ಯಾಕೆಂದರೆ ಹಾಗಿದೆ, ಆ ಅಖಂಡ ಫಲ ಅದರೊಳಗೆ ಅಡಕವಾಗಿಬಿಟ್ಟಿದೆ. ಹೀಗಾಗಿ ಗುರುಚರಿತ್ರೆಯನ್ನು ಅನುಸಂಧಾನ ಮಾಡಿದ್ರೆ, ಗುರುಚರಿತ್ರೆ ಪಾರಾಯಣ ಮಾಡಿದ್ರೆ, ಶ್ರದ್ಧಾ ಭಕ್ತಿಗಳಿಂದ ಗುರು ವಂದನೆಯನ್ನು ಮಾಡಿದ್ರೆ ಸಕಲಕ್ಕೂ ದಾರಿ ಸಿಗುತ್ತೆ. ಹಾಗಾಗಿಯೇ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಸಾಕ್ಷಾತ್ ಪರಬ್ರಹ್ಮ ಎಲ್ಲ ಶಿವಶಕ್ತಿಯರ ಶಿವ ಹರಿ ಇವರನ್ನು ಬ್ರಹ್ಮ ಇವರನ್ನು ಮೀರಿಸಿದ ಶಕ್ತಿ ಯಾವುದಪ್ಪ ಅಂದರೆ ಗುರುವಾಗಿದೆ ಅಂತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ. ಅಖಂಡ ಮಂಡಲಾಕಾರಂ ಅಂತಂದರೆ ಎಲ್ಲ ಕಡೆ ವ್ಯಾಪಕವಾಗಿಬಿಟ್ಟಿದೆ. ಅದನ್ನು ಗಣನೆಗೆ ತೆಗೆದುಕೊಳ್ಳೋದು ಕಷ್ಟ. ಆ ರೀತಿ ಅದರ ಶಕ್ತಿ ಪ್ರಕಟವಾಗಿಬಿಟ್ಟಿದೆ, ಎಲ್ಲ ಕಡೆ ಅಡಕವಾಗಿದೆ. ಅದನ್ನು ಏನಂತ ಹೇಳೋದು? ಆ ವಿಶೇಷ ಶಕ್ತಿಗೆ ನಮಸ್ಕಾರ ಅನ್ನಬೇಕಷ್ಟೆ. ಆ ದೃಷ್ಟಿಯಲ್ಲಿ ಈ ದಿವಸ ಗುರು ಪ್ರಾರ್ಥನೆ, ನಿಮ್ಮ ಮನಸ್ಸಿನಲ್ಲಿ ಯಾವ ಗುರುವಿನ ಬಗ್ಗೆ ಇಂಥ ಒಂದು ವಿಶೇಷ ಭಕ್ತಿ ಭಾವನೆ ಮೂಡುತ್ತೋ ಯಾರಾದರೂ ಆಗಬಹುದು. ಆ ಗುರುಗಳ ಸ್ಮರಣೆಯನ್ನು ತಪ್ಪದೆ ಮಾಡಿ ನೀವು ಆ ಸಂಕಟದಿಂದ ಹೊರಗೆ ಬರ್ತೀರಾ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಮೊದಲ ಸಂದೇಶ ಸುಂದರ್ ಅವರು ಬೆಳಗಾವಿಯಿಂದ. ಇವರು ಹುಟ್ಟಿದ ದಿನಾಂಕ 19/9/1992 5 PM. ಇವರ ಪ್ರಶ್ನೆ, ಕೆಲಸದಲ್ಲಿ ಕಿರಿಕಿರಿ, ನೆಮ್ಮದಿ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಸುಂದರ್ ಅವರ ಪ್ರಶ್ನೆ, ಕೆಲಸದಲ್ಲಿ ತುಂಬ ಕಿರಿಕಿರಿ ಇದೆ, ಅದಕ್ಕೆ ಪರಿಹಾರ ಕೇಳಿದಾರಲ್ಲ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತಮ್ಮದು ಕುಂಭಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ, ಅವನು ಬುಧ ಕ್ಷೇತ್ರದಲ್ಲಿ ಕೇತುಯುಕ್ತನಾಗಿದ್ದಾನೆ. ಅದು ಪಂಚಮ ಸ್ಥಾನದಲ್ಲಿ ಸ್ವಲ್ಪ ಬಲಹೀನನಾಗಿದ್ದಾನೆ. ಕರ್ಮಾಧಿಪತಿ ಬಲಹೀನನಾಗಿದ್ದರೆ ಸಾಮಾನ್ಯವಾಗಿ ಕೆಲಸಗಳಲ್ಲಿ ಅಡ್ಡಿ, ಆತಂಕ, ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಈ ಕೆಲಸ ಬೇಡಪ್ಪ ಇದು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗಲಾ ಅನ್ನುವಂಥ ಒಂದು ಒತ್ತಡ ಮನಸ್ಸಿನಿಂದ ಬರ್ತಾ ಇರತಕ್ಕಂಥದ್ದು ಈ ರೀತಿಯೆಲ್ಲ ಆಗುತ್ತೆ. ಅದಕ್ಕೆ ಕಾರಣ ನಿಮ್ಮ ಜಾತಕದ ಕರ್ಮಾಧಿಪತಿಯ ದೌರ್ಬಲ್ಯ. ಬಲಹೀನವಾಗಿದ್ದ ಗ್ರಹಗಳ ಅಂಥದ್ದೇ ಪ್ರಯಚ್ಯಂತ ಅಶುಭಾನಿ ಸರ್ವೇ ಅಂತ, ಅಶುಭವನ್ನೇ ತಂದು ಕೊಡ್ತವೆ ಅಂತ. ಹೀಗಾಗಿ ಇದಕ್ಕೆ ಈಗ ಕಾಲವನ್ನು ನೋಡ್ಬಿಡೋಣ. ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ರವಿ ಭುಕ್ತಿ ನಡೀತಾ ಇದೆ. ರವಿ ನಿಮ್ಮ ಜಾತಕದಲ್ಲಿ, ರವಿ ಕೂಡ ನೋಡಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಅದು ಕೂಡ ಒಂದು ದುಸ್ಥಾನ. ಹೀಗಾಗಿ ಯಾರು ನಿಮ್ಮ ಈಗ ನಿಮ್ಮ ಟೈಮನ್ನು ಲೀಡ್ ಮಾಡ್ತಾ ಇರೋ ಗ್ರಹ ಯಾವುದು ಅಂದರೆ ಅದು ರವಿ. ಅವನು ಪಾಪ ವೀಕ್ ಆಗಿಬಿಟ್ಟಿದ್ದಾನೆ. ಹೀಗಾಗಿ ಇದಕ್ಕೇನಪ್ಪ, ಒಂದು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಇನ್ನೊಂದು ಶಿವನ ಮಗನಾದ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದು. ಇವರಿಬ್ಬರ ಪ್ರಾರ್ಥನೆಯನ್ನು ಪ್ರತಿ ಈಶ್ವರನಿಗೆ ಸೋಮವಾರ, ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ, ಪ್ರತಿ ದಿವಸ ಆ ಸೋಮವಾರ ಮಂಗಳವಾರ ಈ ರೀತಿಯಲ್ಲಿ ದೇವಸ್ಥಾನಗಳಿಗೆ ಹೋಗಿ ಒಂದು ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಸೋಮವಾರ ಈಶ್ವರನಿಗೆ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ. ಹೀಗೆ ನೀವು ಎಷ್ಟು ಕಾಲ ಮಾಡಿಸ್ಬೇಕಾದ್ರೆ 6 ತಿಂಗಳು ನಿರಂತರವಾಗಿ ಮಾಡಿಸ್ಬೇಕು. ಇದೊಂದು ತಪಸ್ಸು.
ಇದನ್ನು ಮಾಡಿ ನೋಡಿ, ಆ ನೋವು ಸಂಕಟ ಏನು ಕೆಲಸದಲ್ಲಿ ತೊಡಕಿದೆಯೋ ಅದರಿಂದ ನಿಸ್ಸಂಶಯವಾಗಿ ಹೊರಗೆ ಬರ್ತೀರ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶಿವು ಅಂತ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 5/6/1986 11 AM. ಇವರ ಪ್ರಶ್ನೆ, ನನ್ನದು ದಿನಸಿ ಅಂಗಡಿ ಇದೆ, ವ್ಯಾಪಾರ ಆಗ್ತಿಲ್ಲ, ಪೂಜೆ ಮಾಡಿಸಿದ್ದೀನಿ, ಏನಾಗಿದೆ ಹೇಳಿ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಶಿವ ಅವರ ಪ್ರಶ್ನೆ, ಅದು ವ್ಯಾಪಾರ, ದಿನಸಿ ಅಂಗಡಿ ವ್ಯಾಪಾರ ಇದೆ, ಏಳಿಗೆ ಆಗ್ತಾ ಇಲ್ಲ ಅಂತ. ಜಾತಕ ನೋಡಿ, ತಮ್ಮದು ಸಿಂಹಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ವಸ್ತುತಃ ಲಾಭದಲ್ಲಿದ್ದಾನೆ, ಲಾಭಾಧಿಪತಿ ಜೊತೆಗಿದ್ದಾನೆ, ಒಳ್ಳೆಯದು. ಶುಕ್ರ ಬುಧ ಕರ್ಮಾಧಿಪತಿ ಲಾಭಾಧಿಪತಿ ಒಟ್ಟಾಗಿ ಲಾಭಸ್ಥಾನದಲ್ಲಿದ್ದರೆ ನೀವು ಮಾಡೋ ಕೆಲಸಕ್ಕೆ ಖಂಡಿತ ಬರ್ತದೆ. ನೀವು ದಿನಸಿ ಜೊತೆಗೆ ಈ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಏನು ಗೊತ್ತಾ, ಶುಕ್ರ ಬುಧರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ನೋಡಿ, ಸ್ಟೇಷನರಿ ಇದನ್ನು ತಾವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಈಗೇನು ಮಾಡ್ತಾಯಿದ್ರು ಅದರಲ್ಲಿ ಈ ಭಾಗವನ್ನು ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಂದು ಪೋರ್ಷನ್ ಅದಪ್ಪ, ಆ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ತಮಗೆ. ಮತ್ತು ಪ್ರತಿ ಶುಕ್ರವಾರ ಅಲ್ಲಿ ನಿಮ್ಮ ಅಂಗಡಿಯಲ್ಲಿ ಲಕ್ಷ್ಮಿ ಫೋಟೋವನ್ನು ಇಟ್ಬಿಟ್ಟು ಆಕೆಗೆ ಅಷ್ಟೋತ್ತರ ಸೇವೆ ಮಾಡಿ. ಪ್ರತಿ ಶುಕ್ರವಾರ ತಪ್ಪದೆ ಮರೆಯದೆ ಆ ಲಕ್ಷ್ಮಿ ಅಷ್ಟೋತ್ತರವನ್ನು ತಾದಾತ್ಮ್ಯತೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಆ ರೀತಿಯಲ್ಲಿ ನೀವು ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ಈ ಶುಕ್ರ ಬುಧರಿರೋ ಕಾರಣದಿಂದಾಗಿ ನೀವು ಈ ಯಾವುದನ್ನು ಸ್ಕೂಲ್ ರಿಲೇಟೆಡ್ ಬ್ಯಾಗ್ಸ್ ಆಗಬಹುದು ಅಥವಾ ಪುಸ್ತಕಗಳು, ಪೆನ್ನು, ಈ ರೀತಿಯ ಸ್ಟೇಷನರಿ ಅಂತೀವಲ್ಲ, ಆ ರಿಲೇಟೆಡ್ ಕೂಡ ಟ್ರೈ ಮಾಡಿ ಸಣ್ಣದಾಗಿ. ಇದ್ರ ಜೊತೆಗೆ ಅದು ಸೇರಿಕೊಂಡ್ರೆ ತುಂಬ ಅಭಿವೃದ್ಧಿ ಕಾಣ್ತೀರಾ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಗಿರೀಶ್ ಅಂತ ಹುಬ್ಬಳ್ಳಿಯಿಂದ. ಇವರು ಹುಟ್ಟಿದ ದಿನಾಂಕ 22/8/1993 3 PM. ಇವರ ಪ್ರಶ್ನೆ, ಕೆಲಸ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ. ಗಿರೀಶ್ ಅವರ ಪ್ರಶ್ನೆ, ಒಂದು ವೃತ್ತಿ, ಇನ್ನೊಂದು ಆರೋಗ್ಯ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಕರ್ಮಾಧಿಪತಿ ಅಷ್ಟಮದಲ್ಲಿದ್ದರೆ ಕಷ್ಟ, ಕೆಲಸ ಮಾಡಲಿಕ್ಕೆ ಅನುಕೂಲ ಆಗೋದಿಲ್ಲ. ಇದ್ದರೂ ಸ್ವಲ್ಪ ಅಲ್ಲಿ ಕಿರಿಕಿರಿ ಇರ್ತದೆ, ಆ ವಾತಾವರಣ ಇದೆ. ಆದರೆ ಏನಪ್ಪ ಅಂದರೆ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ. ಕುಜನ ಜೊತೆಗೆ, ಕುಜನಿಗಲ್ಲಿ ದಿಗ್ಬಲ, ಗುರುವಿಗೂ ಸ್ವಲ್ಪ ಮಟ್ಟಿಗೆ ಬಲ ಇದೆ. ಈ ಕಾರಣದಿಂದಾಗಿ ಅನುಕೂಲ ಆಗುತ್ತೆ. ಕಾಲವನ್ನು ನೋಡೋಣ. ಈಗ ತಮಗೆ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಶನಶ್ಚರ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದ ಆತಂಕ ಬೇಡ, ಇವರೇ ಅನುಕೂಲ ಆಗುತ್ತೆ. ನೀವು ನೋಡಿ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಜೊತೆಗೆ ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ಮತ್ತು ಸ್ವಲ್ಪ ಹೂಗಳು, ಪರಿಮಳ ಸಹಿತವಾದ ಹೂ ಇರುತ್ತಲ್ಲ, ಅದನ್ನು ನೀವು ತಗೊಂಡು ಸಂಪಿಗೆ, ಮಲ್ಲಿಗೆ ಇಂಥ ಹೂಗಳನ್ನು ವಿಷ್ಣು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ. ಪ್ರತಿ ಬುಧವಾರ ಮಾಡಿ. ಇದು ನೀವು 12 ಬುಧವಾರ ಮಾಡಿ. ಅಷ್ಟರಲ್ಲಿ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶಂಕರ್ ಅಂತ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 15/5/2005 6 AM. ಇವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ. ಶಂಕರ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಕೇತು ಜೊತೆಗೆ ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ. ಸ್ವಲ್ಪ ಇದು ತೊಂದರೆ ಮಾಡುತ್ತೆ. ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಅದು ಸ್ವಲ್ಪ ಈ ಒಳ್ಳೆಯ ಚಿಂತನೆಗಳ ಮೇಲೆ ಮೊಸುಕು ಹಾಕಿಬಿಟ್ಟಿದೆ. ಕೆಳಗಡೆ ಬಂಗಾರ ಇದೆ, ಅದರ ಮೇಲೆ ಏನೋ ಹೊದಿಕೆ ಒದ್ಬಿಟ್ಟಿದೆ. ಈ ಕಾರಣದಿಂದಾಗಿ ಬಂಗಾರ ಕಾಣ್ತಾ ಇಲ್ಲ. ಯಾಕೆಂದರೆ ಅದರ ಮೇಲೆ ಏನೋ ಬಿದ್ದುಬಿಟ್ಟಿದೆ ಬಟ್ಟೆ. ಹಾಗೆ ನಿಮಗೆ ಪಂಚಮಾಧಿಪತಿ ವ್ಯಯದಲ್ಲಿದ್ದಾನೆ, ಪಂಚಮದಲ್ಲಿ ಗುರು ಇದೆ. ಈ ರೀತಿಯ ಒಂದು ತೊಡಕಾಗಿದೆ. ಏನು ಬಿಡಿಸ್ಕೊಳ್ಳೋದು ಹೇಗಪ್ಪ ಅಂದರೆ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಗಣಪತಿಯ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಜೇನಿನ ಅಭಿಷೇಕ ಮಾಡಿಸಿ, ಅದನ್ನು ಸ್ವಲ್ಪ ಪ್ರಸಾದ ತಗೊಳ್ಳಿ. ಅದನ್ನು ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ನಿಮ್ಮ ಹೈಯರ್ ಸ್ಟಡೀಸ್ ಮುಗಿಯುವವರೆಗೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ನವೀನ್ ಅಂತ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 1/10/1978 5 AM. ಇವರ ಪ್ರಶ್ನೆ, ಹಣಕಾಸಿನ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ. ನವೀನ್ ಅವರ ಪ್ರಶ್ನೆ ಒಂದು ಹಣಕಾಸಿಗೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ಹಣಕಾಸಿನ ಸಮೃದ್ಧಿಗೆ ಜಾತಕದಲ್ಲಿ ಹೇಗಿರಬೇಕು ಲಕ್ಷಣ ಅಂದರೆ, ಧನಾಧಿಪತಿ ಧನಸ್ಥಾನದಲ್ಲೇ ಇರಬೇಕು, ಇಲ್ಲ ಧನಾಧಿಪತಿ ಲಾಭಸ್ಥಾನದಲ್ಲೇ ಇರಬೇಕು. ಹೀಗಿದ್ದಾಗ ಈ ಮನೇಲಿ ಕೂತಿದ್ರು
ಯಾವುದೋ ಒಂದು ಕಡೆಯಿಂದ ಹಣ ಬರುತ್ತೆ, ಅಥವಾ ಯಾವುದೋ ಒಂದು ಕಡೆಯಿಂದ ಕೆಲಸ ಬಂದು ಆ ಕೆಲಸಕ್ಕೊಂದಷ್ಟು ಹಣ ಸಿಗುತ್ತೆ. ಆ ರೀತಿ ಉಂಟಾಗುತ್ತೆ. ನಿಮ್ಮ ಜಾತಕವನ್ನು ಗಮನಿಸಿದ್ರೆ ನಿಮ್ಮನ್ನು ನೋಡಿ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾನೆ ನಿಮ್ಮ ಜಾತಕದಲ್ಲಿ. ಆದರೆ ರವಿ ರಾಹು ಎರಡೂ ಗ್ರಹಗಳಿದ್ದಾವೆ. ಹೀಗಾಗಿ ಮೌಢ್ಯತೆ ಉಂಟಾಗೋ ಸಾಧ್ಯತೆ ಇರುತ್ತೆ. ರವಿ ಗ್ರಹ ಎಷ್ಟು ಒಳ್ಳೆಯದೋ ಅಷ್ಟೇ ಡೇಂಜರ್ ಕೂಡ. ನೋಡಿ, ಈಗ ಧನಾಧಿಪತಿ ನಿಮ್ಮ ಧನಸ್ಥಾನದಲ್ಲಿದ್ದಾನೆ, ಆದರೆ ರವಿ ಬಂದು ಕೂತ್ಬಿಟ್ಟಿದ್ದಾನೆ, ಮೌಢ್ಯತೆ ಬೇರೆ ಬಂದುಬಿಟ್ಟಿದೆ. ಸೂರ್ಯನ ಸಮೀಪಕ್ಕೆ ಇನ್ನೊಂದು ಗ್ರಹ ಬಂದರೆ ಇದು ಮೌಢ್ಯವಾಗಿಬಿಡುತ್ತೆ. ತುಂಬ ಹತ್ತಿರಕ್ಕೆ ಸೂರ್ಯನ ಸಮೀಪದಲ್ಲಿದ್ದರೆ ಬಹಳ ಕಷ್ಟ. ಹಾಗಾಗಿದೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ಏನು ಮಾಡೋದಿಪ್ಪ ಇದಕ್ಕೆ? ವಿಷ್ಣು ಸಹಸ್ರನಾಮವೇ ಪರಿಹಾರ. ಪ್ರತಿ ದಿವಸ ನೀವು ಬೆಳಗ್ಗೆ ಸಂಜೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ನಿಮಗೆ ಸಂಪತ್ತಿನ ದಾರಿ ಗೊತ್ತಾಗುತ್ತೆ. ಹರಿದು ಬರುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಿಬಿಡುತ್ತೆ ಅಂತಲ್ಲ, ದಾರಿ ಸಿಗುತ್ತೆ. ಯಾವ ಕೆಲಸ ಮಾಡಬಹುದು, ಯಾವ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ, ಯಾರ್ದೋ ಒಂದು ಮಾರ್ಗದರ್ಶನದಿಂದ ನಿಮಗೆ ಅಂಥದ್ದು ಒಂದು ಅನುಕೂಲ ಆಗುತ್ತೆ, ಹಣ ಸಮೃದ್ಧವಾಗುತ್ತೆ. ನಂಬ್ಕೋಬೇಕು. ಹೇಗೆ ಅಂದರೆ ಅತಿಶಯವಾಗಿ ನಂಬಬೇಕು ವಿಷ್ಣು ಸಹಸ್ರನಾಮವನ್ನು. ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಖಂಡಿತ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತು, ಶುಕ್ರ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ತುಲಾ ರಾಶಿಯಲ್ಲಿ ರವಿ, ಕುಜ ಬುಧರು ಒಟ್ಟಾಗಿದ್ದರೆ ಅದು ವೃಶ್ಚಿಕ ರಾಶಿಯಲ್ಲಿ, ಮಾಂದ ಉದಯ ಆಗಿದೆ ಅದು ಈ ದಿವಸ ಧನು ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ರಾಹು ಶನೈಶ್ಚರನ್ನ ಯಥಾ ಪ್ರಕಾರ ಕುಂಭಮೀನಗಳು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಕೃಷ್ಟವಾಗಿದೆ. ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಅಧಿಕಾರ, ವಿಶೇಷವಾದ ಪ್ರಶಂಸೆ, ಗೌರವ, ಹೀಗೆ ಒಂದು ರೀತಿಯ ಒಂದು ಸಮಾಧಾನ ಕಾಣ್ತೀರಾ. ನಾನು ಮಾಡಿದ ಕೆಲಸ ನನಗೇ ಒಂದು ಸಮಾಧಾನ ಕೊಟ್ಬಿಟ್ರೆ ಅದು ಬಹಳ ಸಂತೋಷವೇ. ಆ ರೀತಿಯಲ್ಲಿ ನಿಮ್ಮ ಕೆಲಸಗಳಿಗೆ ನಿಮಗೆ ಒಂದು ಸಮಾಧಾನ ಸಿಕ್ಬಿಡುತ್ತೆ. ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ, ಆ ಫಲ ಇದೆ ನಿಮಗೆ. ಇನ್ನು ಎರಡನೇದಾಗಿ ಮಾಂದಿ ಭಾಗ್ಯದಲ್ಲಿದ್ದಾಗ ಸ್ವಲ್ಪ ಆಲಸ್ಯ ಬಂದುಬಿಡುತ್ತೆ. ಹೀಗಾಗಿ ಆಲಸ್ಯ ನಿವಾರಣೆ ಮಾಡ್ಕೊಳ್ಳಿ. ಮತ್ತು ಧರ್ಮ ವಿರೋಧಗಳು, ಧರ್ಮ ಚಟುವಟಿಕೆಗಳಿಗೆ ಸ್ವಲ್ಪ ತೊಡಕುಗಳು ಬರ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರತಕ್ಕಂಥದ್ದು, ಗುರು ಶಿಷ್ಯರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೇಗಿದೆ ಪರಿಸ್ಥಿತಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಏನೋ ಕ್ಲಾಶಸ್ ಬಂದುಬಿಡ್ತಕ್ಕಂಥ ಸಾಧ್ಯತೆ, ತಗಾದೆ, ಅದೆಲ್ಲ ಒಳ್ಳೆಯದಲ್ಲವೇ ಅಲ್ಲ. ಅದ್ರ ಕಡೆ ಗಮನ ಕೊಡಬೇಕು. ಇನ್ನು ಈ ದಿವಸ ಸ್ನೇಹಿತರು, ಬಂಧುಗಳ ಜೊತೆಗೆ ತುಂಬ ಚೆನ್ನಾಗಿದೆ. ವ್ಯಾಪಾರಗಳಿಗೆ ಅನುಕೂಲಕರವಾಗಿದೆ, ಅದರಲ್ಲಿ ಇನ್ನೂ ಸಂಶಯ ಇಲ್ಲ. ಇರತಕ್ಕಂಥ ತೊಡಕು ಒಂದು ಗುರುಸ್ಥಾನದಲ್ಲಿರೋದು ತೊಂದರೆ. ಹೀಗಾಗಿ ಗುರು ಪ್ರಾರ್ಥನೆ ಪ್ರಾರಂಭದಲ್ಲಿ ಹೇಳಿದೆ ನಾನು, ಶ್ರದ್ಧೆಯಿಂದ ಗುರು ಸೇವೆ ಮಾಡಿದ್ರೆ ಆ ಗುರುಭಕ್ತಿ ಬಹಳ ಮುಖ್ಯ. ಅದು ನಿಮ್ಮನ್ನು ಕಷ್ಟವನ್ನು ದಾಟಿಸುತ್ತೆ. ಇನ್ನು ವೃಷಭ ರಾಶಿಯವರೆಗೆ ದಿವಸ ನೋಡಿ ಅಷ್ಟಮದಲ್ಲಿದೆ ಮಾಂದಿ. ಹೀಗಾಗಿ ಸ್ವಲ್ಪ ಕಷ್ಟ, ಸಂಕಷ್ಟ, ನೋವು, ವ್ಯಥೆ ಅನುಭವಿಸುವ ಕಾಲ ಇದೆ. ಇದನ್ನು ದಾಟ್ತೀರಾ ನೀವು ಹೇಗೆ ಅಂದರೆ ಹಿರಿಯರ ಸಹಕಾರದಿಂದಾಗಿ. ಉತ್ತಮರ ಭೇಟಿಯಾಗುತ್ತೆ ಈ ದಿವಸ. ಸಜ್ಜನರ ಮಾತು, ಸಜ್ಜನರ ಭೇಟಿ, ಇದು ನಿಮ್ಮ ಮನಸ್ಸಿಗೆ ಒಂದು ನಿರಾಳತೆ ತಂದುಕೊಡುತ್ತೆ. ಗುರುಭಕ್ತಿ ಹೆಚ್ಚಾಗುತ್ತೆ ಈ ದಿವಸ ನಿಮಗೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಉಂಟಾಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಈ ದಿವಸ ಸಹೋದರರು, ಸೇವಕರಿಂದ ಸಹಾಯ ಚೆನ್ನಾಗಿದೆ. ಕೆಲಸ ಕಾರ್ಯಗಳದ್ದು ನಿಮಗೆ ಹೆಚ್ಚಿನ ಅನುಕೂಲ ಇದೆ. ವಸ್ತು ನಷ್ಟತೆ ಇದೆ, ಹೀಗಾಗಿ ವಸ್ತು ಕಳ್ಕೋಬಹುದು ಅಥವಾ ಇನ್ನೇನೋ ಒಂದು ತೊಂದರೆಗೆ ಒಳಪಟ್ಟು ಆ ವಸ್ತುವಿನ ನಷ್ಟ ಅದನ್ನು ಅನುಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ಕಾರ್ತವೀರ್ಯ ಅರ್ಜುನ ಸ್ಮರಣೆ ಮಾಡಿ. ಇನ್ನು ಮಿಥುನ್ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹಿರಿಯರ ಸಹಕಾರ, ಅನುಕೂಲ, ಹಣ ಸಹಾಯ, ಕುಟುಂಬದಲ್ಲೂ ಅಷ್ಟೇ ಧನ ಸಹಾಯ, ಇದೆಲ್ಲ ಚೆನ್ನಾಗಿದೆ. ಗುರುಗಿರೋ ಕಾರಣದಿಂದಾಗಿ ತುಂಬ ಬಲವಾಗಿದೆ. ಆದರೆ ಧನಾಧಿಪತಿ ಅಷ್ಟಮದಲ್ಲಿದ್ದಾನೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗಬಹುದು, ಹುಷಾರು. ನಷ್ಟ, ದುಃಖದ ವಾತಾವರಣ ಇರುತ್ತೆ. ಅಷ್ಟಮ ಚಂದ್ರ ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ತಾನೆ, ಹೀಗಾಗಿ ಮಾನಸಿಕವಾಗಿ ಪೆಟ್ಟು ಬೀಳುತ್ತೆ. ಸಂಗಾತಿಯ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಸಮಾಧಾನ. ನಿಮ್ಮ ಮಾತು ಅವ್ರು ಕೇಳಲ್ಲ, ಅವ್ರ ಮಾತು ನಿಮಗೆ ಇಷ್ಟ ಆಗೋಲ್ಲ. ಹೀಗಾಗಿ ಏನಾಗುತ್ತೆ, ಮನಸ್ತಾಪಗಳಿದ್ದಾಗ ಮನಸ್ಸಿಗೆ ನೋವಾಗುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಈ ದಿವಸ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ಗಮನಿಸಿ. ಈ ಕಬ್ಬಿಣದ ವಸ್ತುಗಳಿಂದಾಗಿ ತೊಂದರೆಗುಂಟಾಗಬಹುದು, ಗಮನ ಇರಲಿ. ಇನ್ನು ಉಳಿದ ಹಾಗೆ ಈ ದಿವಸ ಗುರು ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೂ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಈ ಅಭಿಷೇಕ, ಕ್ಷೀರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ
ಔಷಧ, ಶಿಲ್ಪಶಾಸ್ತ್ರ ಇಂಥ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್ ಇರೋರಿಗೆ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಭಾವನೆಗಳು ತುಂಬ ಅನ್ಯೋನ್ಯವಾಗಿರುತ್ತೆ. ಪರಸ್ಪರ ಸಾಮರಸ್ಯ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತದೆ, ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಕ್ಷೀರ ಸಂಬಂಧಿ ವ್ಯಾಪಾರಿಗಳು ಆಗಬಹುದು, ಹೈನುಗಾರಿಕೆ ಅದರಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಇನ್ನು ಈ ದಿವಸ ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ಕೂಡ ಇದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಬಿಟ್ಟು ರೋಗ ಬಾಧೆ ಕಾಡುವ ಸಾಧ್ಯತೆ ಸ್ವಲ್ಪ ಮಟ್ಟಿಗಿದೆ. ನೀವು ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮಗೆ ಕೆಲಸ ಕಾರ್ಯಗಳಲ್ಲೇ ಸ್ವಲ್ಪ ವೀಕ್ ಇದೆ. ಕೆಲಸಗಳಲ್ಲಿ ಅಷ್ಟು ಸಮಾಧಾನ ಇಲ್ಲ, ಮನಸ್ಸಿಗೆ ನೋವಿದೆ, ವ್ಯಥೆ ಇದೆ, ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಆತಂಕ ಇದೆ ನಿಮಗೆ. ಅದು ಇನ್ನೂ ಮುಂದುವರೆದಿದೆ. ಚಂದ್ರ ಬೇರೆ ಷಷ್ಠದಲ್ಲಿದ್ದಾನೆ, ಹೀಗಾಗಿ ಸ್ತ್ರೀಯರಿಗೆ ಸಾಲ ಉಂಟಾಗಬಹುದು, ರೋಗ ಬಾಧೆ ನಿಮ್ಮನ್ನು ಬಾಧಿಸಬಹುದು. ಸ್ವಲ್ಪ ಹುಷಾರಾಗಿರಿ. ಬುದ್ಧಿಯು ಮಂಕಾಗುತ್ತೆ ಈ ದಿವಸ. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಕಿರಿಕಿರಿ ಆಗಿಬಿಡುತ್ತೆ ಈ ದಿವಸ. ಏನಪ್ಪ ಹೀಗಿದೆಯಲ್ಲ ಇವತ್ತು ಪರಿಸ್ಥಿತಿ. ಈಶ್ವರನ ಆರಾಧನೆ ಮಾಡಿ, ಎಲ್ಲ ತೊಡಕಿನಿಂದ ಹೊರಗೆ ಬರ್ತೀರಿ. ಈಶ್ವರನಿಗೆ ಒಂದು ಬಿಲ್ವಾರ್ಚನೆ ಮಾಡಿಸ್ಬಿಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಸಹೋದರ ಸಹಕಾರ ಕಾಣ್ತೀರ, ಸಂಶಯ ಇಲ್ಲ. ಈ ದಿವಸ ಮಕ್ಕಳಿಂದ ತುಂಬ ಸಹಕಾರ ಸಿಗುತ್ತೆ, ಅದರಲ್ಲೂ ಸಂಶಯ ಇಲ್ಲ. ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರ್ತದೆ ಈ ದಿವಸ. ಹೆಚ್ಚು ಆಲೋಚನಾ ಶಕ್ತಿ ಬಂದುಬಿಡುತ್ತೆ ಈ ದಿವಸ ನಿಮಗೆ. ಮೀಟಿಂಗ್ಗಳಲ್ಲಿ ನಿಮ್ಮದೇ ಪಾರುಪತ್ಯ ಚೆನ್ನಾಗಿರುತ್ತೆ ಈ ದಿವಸ. ಅಂದರೆ ನಿಮ್ಮ ಸಲಹೆಗೆ ಒಂದು ಮೌಲ್ಯ, ಬೆಲೆ ಸಿಗುತ್ತೆ, ಆ ರೀತಿಯಲ್ಲಿದೆ, ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಮುಂದೆ ಇರ್ತಾರೆ ಓದಿನಲ್ಲಿ ಈ ದಿವಸ, ಚೆನ್ನಾಗಿದೆ ಇವರೇ. ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ, ಇಲ್ಲ ಅಂತಲ್ಲ. ಮತ್ತು ಕೃಷಿಕರಿಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ. ಇದಕ್ಕೆ ಗ್ರಾಮದೇವತಾ ದರ್ಶನ ಮಾಡಿ. ಇನ್ನು ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸ್ತ್ರೀಯರ ಸಹಕಾರ, ಸ್ತ್ರೀಯರಿಗೆ ಪುರುಷರ ಸಹಕಾರ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸೌಖ್ಯತೆ ಕಾಣ್ತೀರಾ ಈ ದಿವಸ. ನಿಮ್ಮ ಬಂಧುಗಳು ಸ್ನೇಹಿತರಲ್ಲಿ ತುಂಬ ಅತ್ಯಾಪ್ತತೆ ಇರುತ್ತೆ ಈ ದಿವಸ. ಫ್ರೆಂಡ್ಸ್ ಸಿಕ್ಬಿಟ್ರೆ ಸಾಕು, ಇಡೀ ದಿವಸ ಮರೆತು ಬಿಡೋದು ಎಲ್ಲರನ್ನು. ಆ ರೀತಿಯ ಒಂದು ಸಂದರ್ಭ ಏರ್ಪಾಡಾಗುತ್ತೆ. ಶಾಪಿಂಗು, ಪ್ರಯಾಣ, ಇನ್ನೇನೋ ಹೀಗೆ ಆ ರೀತಿಯ ಒಂದು ಸಂತೋಷಕ್ಕೆ, ಮನರಂಜನೆಯಿಂದ ಸಿಗ್ತಕ್ಕಂಥ ಸಂತೋಷಕ್ಕೆ ಕೊರತೆ ಇಲ್ಲ ಈ ದಿವಸ, ಆ ರೀತಿಯಲ್ಲಿದೆ. ಇನ್ನು ಈ ದಿವಸ ನಿಮಗೆ ಹಣಕಾಸಿನ ಸಹಾಯವೂ ತುಂಬ ಚೆನ್ನಾಗಿದೆ. ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಹೆಚ್ಚಿನ ಫಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನಿಮ್ಮ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮಗೆ ಈ ದಿವಸ ಧೈರ್ಯ, ಸಾಹಸ, ಹೆಣ್ಮಕ್ಳಿಗೆ ಬಹಳ ವಿಶೇಷವಾಗಿ ಅವರು ಮುಂದೆ ಇರ್ತಾರೆ. ಸೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಸ್ತ್ರೀಯರ ಪಾರುಪತ್ಯ ಚೆನ್ನಾಗಿರುತ್ತೆ ಈ ದಿವಸ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರ್ತದೆ, ಸ್ವಲ್ಪ ಪರಿಶ್ರಮ ಜಾಸ್ತಿ, ಕೆಲಸದ ಒತ್ತಡ ಜಾಸ್ತಿ ಆಗುವ ಲಕ್ಷಣ ಇದೆ ಈ ದಿವಸ. ಹೆಚ್ಚಿನ ಹೊರೆ ಬಿದ್ದುಬಿಡುತ್ತೆ. ಮತ್ತು ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಒರಟು ಮಾತು, ಕೋಪ ಬಂದುಬಿಡುತ್ತೆ ಈ ದಿವಸ ಬಹಳ ಬೇಗ ನಿಮಗೆ. ತನ್ನ ಮೂಲಕ ಕುಟುಂಬದ ವಾತಾವರಣ ಹಾಳಾಗಬಹುದು. ವಿದ್ಯಾರ್ಥಿಗಳಿಗೆ ತೊಡಕು ಇದೆ. ಉತ್ಸಾಹ, ಶೌರ್ಯ ಇದೆ, ಅದೊಂದು ಬಿಟ್ಟರೆ ಇನ್ನೆಲ್ಲ ಸ್ವಲ್ಪ ಕೊರತೆ ಇದೆ. ಹೀಗಾಗಿ ಒಂದೊಂದು ಸಲ ಈ ಧೈರ್ಯೋತ್ಸಾಹಗಳು ಕೂಡ ಹುಂಬುತನ ಅನ್ನೋದು ಅದು ಏನಾಗುತ್ತೆ, ಜಾಸ್ತಿಯಾಗಿ ಕೊನೆಗೆ ಜಗಳಕ್ಕೆ ಕಾರಣ ಆಗುತ್ತೆ. ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ದುರ್ಗಾ ಪ್ರಾರ್ಥನೆ ಮಾಡಿ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗಿಬಿಡುತ್ತೆ ಇವರೇ. ಹೀಗಾಗಿ ಸ್ವಲ್ಪ ಜಾಗ್ರತೆ ತಗೋಬೇಕು. ಬಹಳ ಬೇಗ ನೀವು ತಪಾಸಣೆ ಮಾಡಿಸೋದು ಒಳ್ಳೆಯದು. ಹೆಣ್ಣುಮಕ್ಕಳಿಗೆ ಕುಟುಂಬದಲ್ಲಿ ತುಂಬ ಸಹಕಾರ, ರಕ್ಷಣೆ ಚೆನ್ನಾಗಿದೆ. ಸ್ತ್ರೀಯರಿಗೂ ಮಾತಿನ ಸಮೃದ್ಧಿ, ಮಾತಿನಿಂದ ಅನುಕೂಲ ಚೆನ್ನಾಗಿದೆ. ಗುರುದೃಷ್ಟಿ ಬೇರೆ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಹಣಕಾಸಿಗೆ ಕೊರತೆ ಉಂಟಾಗೋದಿಲ್ಲ, ಯೋಚನೆ ಮಾಡಬೇಡಿ. ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಶ್ರಮ ಜಾಸ್ತಿ, ನಿಮಗೂ ಕೂಡ ಪರಿಶ್ರಮ, ಕೆಲಸದ ಒತ್ತಡ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಈ ದಿವಸ. ಆ ರೀತಿಯ ಒಂದು ಮೈ ಮೇಲೆ ಭಾರ ಬೀಳುತ್ತೆ, ಕೆಲಸದ ಭಾರ. ಪ್ರಾರ್ಥನೆಗೆ ಈ ದಿವಸ ನೀವು ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಕೆಲಸಗಳಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ನಿಮ್ಮ ಲಾಭ ಈ ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರೋರಿಗೆ, ಶಿಲ್ಪ, ಈ ಯಾವುದನ್ನು ನಾವು ಕಲ್ಲು, ಕಬ್ಬಿಣ ಹಾಗೂ ಯಂತ್ರೋದ್ಯಮ ಈ ಕ್ಷೇತ್ರಗಳಲ್ಲೆಲ್ಲ ತುಂಬ ಲಾಭದಾಯಕವಾಗಿದೆ. ನಷ್ಟವೂ ವ್ಯಯವೂ ಇದೆ. ಹಾಗೆ ಲಾಭ ಬರುತ್ತೆ ಮತ್ತು ಹಾಗೆ ಖರ್ಚಾಗ್ಬಿಡ್ತಲ್ಲ ಅಂತ ಆತಂಕವೂ ಉಂಟಾಗುತ್ತೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಅತ್ಯಧಿಕ ವ್ಯಯ, ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾಗ ಹೆಚ್ಚಿನ ಲಾಭ, ಅನುಕೂಲ ಚೆನ್ನಾಗಿದೆ.
ಆದರೆ ವ್ಯಯವೂ ಹಾಗೆ ಇದೆ, ಅತಿಯಾದ ವ್ಯಯ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಹುಷಾರು. ಇನ್ನು ಉಳಿದ ಹಾಗೆ ಈ ದಿವಸ ವಿದೇಶ ವಹಿವಾಟು, ವಿದೇಶ ಸಂಪರ್ಕ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ತೊಡಕು, ಒತ್ತಡ, ಪರಿಶ್ರಮ ಜಾಸ್ತಿ, ಆ ರೀತಿಯಲ್ಲಿದೆ ಈ ದಿವಸ. ಹೆಣ್ಣು ಮಕ್ಕಳಿಗೆ ಅನುಕೂಲ ಇದೆ, ಮಕ್ಕಳ ಸಹಕಾರ ತುಂಬ ಚೆನ್ನಾಗಿರ್ತದೆ ದಿವಸ. ಗುರು ಶಿಷ್ಯರ ಬಾಂಧವ್ಯ ಕೂಡ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಅನುಕೂಲವೂ ಇದೆ, ತಕ್ಕ ಮಟ್ಟಿಗೆ ದೈವಾನುಕೂಲವೂ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಕೃಷ್ಣ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವರಿಷ್ಠಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಬಗ್ಗೆ ಹಾಗೂ ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.